Yes. Today was my first vote and I put the vote for the best candidate. Yeah, I felt happy. ನಾವು ಪ್ರತಿ ವರ್ಷ ನಮ್ಮ ವಿದ್ಯಾಲಯದಲ್ಲಿ ಶಾಲಾ ಸರಕಾರವನ್ನು ಆಯ್ಕೆ ಮಾಡಲಿಕ್ಕೆ ಚುನಾವಣೆಯನ್ನು ನಡೆಸ್ತೇವೆ. ಮೊದಲು ಬ್ಯಾಲೆಟ್ ಪೇಪರ್ನ ಮೂಲಕ ನಾವು ಚುನಾವಣೆಯನ್ನು ನಡೆಸ್ತಿದ್ವಿ. ಆದರೆ ಈಗ ಟೆಕ್ನಾಲಜಿ ಮುಂದುವರಿದ ಕಾರಣ ಕಳೆದ 2 ವರ್ಷದಿಂದ EVM ಅಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನನ್ನು ಬಳಸುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಚುನಾವಣೆಯ ಪ್ರಕ್ರಿಯೆಯನ್ನು ನಾವು ನಡೆಸ್ತೇವೆ. ಅತಿ ಹೆಚ್ಚು ಮತಗಳನ್ನು ಪಡೆದಂಥ ವಿದ್ಯಾರ್ಥಿಯನ್ನು ಶಾಲಾ ವಿದ್ಯಾರ್ಥಿ ನಾಯಕನನ್ನಾಗಿ ನಾವು ಆಯ್ಕೆ ಮಾಡ್ತೇವೆ. ಇದರ ಉದ್ದೇಶ ಏನು ಅಂತ ಹೇಳಿದರೆ, ನಮ್ಮ ಮಕ್ಕಳಿಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಗೆ ಚುನಾವಣಾ ಪ್ರಕ್ರಿಯೆ ನಮ್ಮ ದೇಶ ಅಥವಾ ನಮ್ಮ ರಾಜ್ಯದಲ್ಲಿ ನಡೀತದೆ ಅನ್ನೋದನ್ನು ತಿಳಿಸಿಕೊಡೋದಾಗಿದೆ. ಇವತ್ತು ನಾವು ಚುನಾವಣೆಯನ್ನು ನಡೆಸ್ತಿದ್ದೇವೆ. ಚುನಾವಣೆ ನಡೆಸಿ ಆದ ನಂತರ ನಾವು ನಮ್ಮದೇ ಆದಂಥ ವಿದ್ಯಾರ್ಥಿಗಳ ಸರಕಾರವನ್ನು ರಚಿಸ್ತೇವೆ. ಮುಂದಿನ ದಿನಗಳಲ್ಲಿ ನಾವು ವರ್ಷಕ್ಕೆ 2 ಸಲ ಹೇಗೆ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಅಧಿವೇಶನ ನಡೆಸ್ತಾರೆಯೋ ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಕೂಡ ಒಂದು ಮಾಕ್ ಪಾರ್ಲಿಮೆಂಟನ್ನು ನಾವು ನಡೆಸ್ತೇವೆ. ಅದು ವಿದ್ಯಾರ್ಥಿಗಳಿಗೆ ತುಂಬ ಪ್ರಯೋಜನಕಾರಿಯಾಗಿದೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತಾರೆ. ಮುಂದೆ ನಮ್ಮ ಮಕ್ಕಳು ಮುಂದೆ ಬೆಳೆದು ಸಮಾಜಕ್ಕೆ ಹೋದಾಗ ಅವರು ಸರಿಯಾದ ದಾರಿಯಲ್ಲಿ ಸರಿಯಾದ ನಾಯಕನನ್ನು ಆಯ್ಕೆ ಮಾಡಿಕೊಳ್ಳಿ ಅನ್ನುವಂಥ ಉದ್ದೇಶದಿಂದ ನಾವು ಈ ಚುನಾವಣೆ ಪ್ರಕ್ರಿಯೆಯನ್ನು ನಡೆಸಿ ಈ ಅಧಿವೇಶನವನ್ನು ಕೂಡ ನಾವು ನಮ್ಮ ವಿದ್ಯಾಲಯದಲ್ಲಿ ನಡೆಸ್ತೇವೆ. ನಮ್ಮ ಶಾಲಾ ಆಡಳಿತ ಮಂಡಳಿಯವರು ಇದಕ್ಕೆ ಸಂಪೂರ್ಣವಾದಂತಹ ಪ್ರೋತ್ಸಾಹವನ್ನು ಸಹಕಾರವನ್ನು ನಮಗೆ ನೀಡ್ತಾ ಇದ್ದಾರೆ. ಸಮರ್ಥ ನಾಯಕನ ಆಯ್ಕೆ ಜೊತೆಗೆ ವಿವಿಧ ಮಂತ್ರಿ ಪದವಿಗಾಗಿ ಕೂಡ ವಿದ್ಯಾರ್ಥಿಗಳ ಆಯ್ಕೆಯನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. 6ನೇ ತರಗತಿಯಿಂದ ಮೇಲ್ಪಟ್ಟ ವಿದ್ಯಾರ್ಥಿಗಳು ಈ ಚುನಾವಣೆಗೆ ತಮ್ಮ ಮತವನ್ನು ಚಲಾಯಿಸಲು ಅರ್ಹರಾಗಿರ್ತಾರೆ. ಹಾಗೂ 10ನೇ ತರಗತಿವರೆಗಿನ ಎಲ್ಲ ವಿದ್ಯಾರ್ಥಿಗಳು ಕೂಡ ತಮ್ಮ ಅಮೂಲ್ಯ ಮತವನ್ನು ಹೊಸ ವಿಧಾನದ ಮೂಲಕ ಅಂದರೆ ಎಲೆಕ್ಟ್ರಿಕ್ ವೋಟಿಂಗ್ ಮೆಷಿನ್ನ ಮೂಲಕ ತಮ್ಮ ವೋಟುಗಳನ್ನು ಹಾಕ್ತಾ ಇದ್ದಾರೆ. ಹೇಗೆ ನಮ್ಮ ದೇಶದ ಉತ್ತಮ ಆಡಳಿತಕ್ಕೆ ಒಂದು ಉತ್ತಮ ನಾಯಕತ್ವ ಬೇಕು, ಹೀಗೆ ನಮ್ಮ ಲೋಕಸಭೆ ರಾಜ್ಯಸಭೆಗಳು ದೇಶದ ರಾಜಕೀಯ ಬೆಳವಣಿಗೆಯಲ್ಲಿ ದೇಶದ ಅಭಿವೃದ್ಧಿಯಲ್ಲಿ ಹೇಗೆ ಕೆಲಸ ಮಾಡ್ತಾಯಿದೆಯೋ ಅದೇ ಒಂದು ಕಾನ್ಸೆಪ್ಟ್ ಮಕ್ಕಳಿಗೆ ಅರ್ಥ ಆಗಬೇಕು ಎಂಬ ಉದ್ದೇಶಕ್ಕಾಗಿ ನಾವು ಶಾಲೆಯಲ್ಲಿ ಈ ರೀತಿಯ ಒಂದು ಚುನಾವಣೆಯನ್ನು ನಡೆಸ್ತಾ ಇದ್ದೇವೆ. ಈ ಚುನಾವಣೆ ಕಾರ್ಯದಲ್ಲಿ ಎಲ್ಲರೂ ಭಾಗಿಗಳಾಗ್ತಾ ಇದ್ದಾರೆ. ನಮ್ಮ ಶಾಲಾ ಆಡಳಿತ ಮಂಡಳಿ ಹಾಗೂ ಎಲ್ಲ ಶಿಕ್ಷಕರು. ಹಾಗೂ ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ನಮ್ಮ ಶಾಲೆಯ ಶಿಕ್ಷಕರಾದ ಶಶಿಕಾಂತ್ ಅವರು ಚುನಾವಣಾ ಅಧಿಕಾರಿಯಾಗಿ, ಹಾಗೆ ಟೆಕ್ನಿಕಲ್ ವಿಭಾಗದಲ್ಲಿ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನನ್ನು ಸೆಟ್ ಮಾಡಿ ಅದನ್ನು ವೋಟಿಂಗಿಗಾಗಿ ತಯಾರು ಮಾಡಿದವರು ಶ್ರೀ ಯೋಗನಾಥ್ ಸರ್ ಅವರು. ಸೊ ಅವರಿಗೂ ವಿಶೇಷವಾಗಿ ಅಭಿನಂದನೆಗಳು. ಹಾಗೂ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ We have chosen a right candidate. We have got an experience of voting and this is very useful for us in the future. For this I would like to thank Shashikant sir for arranging us with the opportunity.